ಸ್ನೇಹಿತರೆ ನಮಸ್ಕಾರ. ರಿವಿಸಿಟಿಂಗ್ ದ ಕ್ಲಾಸಿಕ್ಸ್ ಅನ್ನೋ ಈ ಒಂದು ಸರಣಿಯಲ್ಲಿ ನಾನು ಇತ್ತೀಚೆಗೆ ನೋಡಿರುವಂಥ ಸಿನಿಮಾ ಯಾವುದು ಅಂದರೆ ಅದು ಶ್ರೀಕೃಷ್ಣ ದೇವರಾಯ. ಪ್ರಾಯಶಃ ನೀವು ನಿಮ್ಮಲ್ಲಿ ಕೆಲವರು ನೋಡಿರಬಹುದು, ನೋಡದೇ ಇದ್ದರೆ ನೋಡಬಹುದಲ್ಲ, ನೋಡಿ ಖಂಡಿತ. ಶ್ರೀಕೃಷ್ಣ ದೇವರಾಯ ಅನ್ನುವಂಥ ಈ ಒಂದು ಐತಿಹಾಸಿಕ ಚಿತ್ರ ಬಿಡುಗಡೆಯಾಗಿದ್ದು 1970ನೇ ಇಸ್ವಿಯಲ್ಲಿ. 70ನೇ ಇಸ್ವಿ ಅಂದರೆ ಇಲ್ಲಿಗೆ 56 ವರ್ಷಗಳ ಹಿಂದಿನ ಒಂದು ಸಿನಿಮಾ ಇದು. ನಾವು ಶ್ರೀಕೃಷ್ಣ ದೇವರಾಯನ ಕಥನವನ್ನು, ಆತನ ಪಾಠವನ್ನು, ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು, ಹಂಪಿಯ ವೈಭವವನ್ನು ಎಲ್ಲವನ್ನೂ ಕೂಡ ಇತಿಹಾಸದ ಪಠ್ಯಗಳಲ್ಲಿ ಒಂದಷ್ಟು ತಿಳ್ಕೊಂಡಿದ್ದೀವಿ. ಅಂದಿನ ವೈಭವದ ವಿಜಯನಗರ ಇಂದಿನ ಹಾಳು ಹಂಪೆ ಆಗಿದೆ ಅನ್ನೋ ಮಾತು ಕೂಡ ನಮಗೆಲ್ಲ ಗೊತ್ತಿದೆ. ಆದರೆ ಶ್ರೀಕೃಷ್ಣ ದೇವರಾಯ ಹೇಗಿದ್ದನೋ ನಮ್ಗೆ ಗೊತ್ತಿಲ್ಲ. ಆದರೆ ಶ್ರೀಕೃಷ್ಣ ದೇವರಾಯ ಹೇಗಿದ್ದ ಮತ್ತು ಆತನ ಸಾಮ್ರಾಜ್ಯ ಹೇಗಿತ್ತು ಎಲ್ಲವನ್ನೂ ಕೂಡ ಅದ್ಭುತವಾಗಿ, ಸಾಧ್ಯವಾದಷ್ಟು ಮಟ್ಟಿಗೆ ರಿಯಲಿಸ್ಟಿಕ್ ಆಗಿ ಪ್ರಾಯಶಃ ಅದನ್ನು ಕಟ್ಟಿಕೊಟ್ಟಿದ್ದಾರೆ BR ಪಂತುಲು. ನಿಮ್ಗೆ ಗೊತ್ತಿರ್ಬೋದು, ಶ್ರೀಕೃಷ್ಣ ದೇವರಾಯನಾಗಿ ಪಾತ್ರವನ್ನು ಮಾಡಿದ್ದಾರೆ ನಮ್ಮ ಅಣ್ಣ ಅವರು, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅತ್ಯಂತ ಮಹತ್ವದ ಚಿತ್ರಗಳಲ್ಲಿ ಪ್ರಾಯಶಃ ಒಂದು ಈ ಶ್ರೀಕೃಷ್ಣ ದೇವರಾಯ. ಮೊದಲಿಗೆ ನಾವು ಈ ಚಿತ್ರದ ನಿರ್ದೇಶಕರ ಬಗ್ಗೆ ಮಾತಾಡೋದಾದರೆ, ಈ ಚಿತ್ರದ ನಿರ್ದೇಶಕರು ಎಂಥ ಮಹಾನುಭಾವರು ಅಂತಂದರೆ, ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಚಿತ್ರಗಳಲ್ಲೂ ನಿರ್ದೇಶನ ಮಾಡಿದ್ದಾರೆ. ಸ್ಕೂಲ್ ಮಾಸ್ಟರ್ ಅನ್ನೋ ಅದ್ಭುತವಾದ ಕನ್ನಡ ಚಿತ್ರವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ಗುರುಗಳು. ಮತ್ತು ಈ ಚಿತ್ರದಲ್ಲಿ ಅವರೊಬ್ಬ ಕೇವಲ ಅದ್ಭುತ ನಿರ್ದೇಶಕ ಮಾತ್ರವಲ್ಲ, ಅದ್ಭುತ ನಟ ಕೂಡ. ಈ ಚಿತ್ರದಲ್ಲೂ ಕೂಡ ಅವರು ಅತ್ಯಂತ ಮುಖ್ಯ ಪಾತ್ರವಾದ ತಿಮ್ಮರಸು ಪಾತ್ರದಲ್ಲಿ ನಟಿಸಿದ್ದಾರೆ. ಅಂದರೆ ಶ್ರೀಕೃಷ್ಣ ದೇವರಾಯನ ಮಹಾಮಂತ್ರಿ. ಕಥೆ ನಿಮಗೆ ಗೊತ್ತಿರೋ ಹಾಗೆ, ಶ್ರೀಕೃಷ್ಣ ದೇವರಾಯ ತುಳು ವಂಶದ ಒಬ್ಬ ರಾಜ. ಆತ ಕೇವಲ ತನ್ನ ದಿಗ್ವಿಜಯಗಳಿಗೆ ಮಾತ್ರ ಹೆಸರುವಾಸಿಯಾಗಿಲ್ಲ, ಬದಲಾಗಿ ಆತ ತನ್ನ ಕವಿಗಳಿಗೆ, ಸಾಹಿತಿಗಳಿಗೆ ಕೊಟ್ಟ ಪ್ರೋತ್ಸಾಹದಿಂದ ಕೂಡ ಹೆಸರುವಾಸಿಯಾಗಿದ್ದಾನೆ. ಆತನ ಆಸ್ಥಾನದಲ್ಲಿ ತುಂಬ ಜನ ಕವಿಗಳಿದ್ದರು. ಜೊತೆಗೆ ಒಬ್ಬ ವಿದೂಷಕ ಕೂಡ ಇದ್ದ. ಆತ ಯಾರು ನಿಮ್ಗೆ ಗೊತ್ತಿರಬಹುದು, ತೆನಾಲಿ ರಾಮಕೃಷ್ಣ. ಆ ತೆನಾಲಿ ರಾಮಕೃಷ್ಣನ ಪಾತ್ರವನ್ನು ನರಸಿಂಹರಾಜು ಮಾಡಿದ್ದಾರೆ. ಮತ್ತು ಈತನ ಮೊದಲನೇ ಪತ್ನಿ, ಆಕೆ ನರ್ತಕಿ ಆಗಿರ್ತಾಳೆ, ದೇವದಾಸಿ ಆಗಿರ್ತಾಳೆ. ಆಕೆಯ ಪಾತ್ರವನ್ನು ಭಾರತೀಯವರು ಮಾಡಿದ್ದಾರೆ. ಎರಡನೇ ಪತ್ನಿಯಾಗಿ ಜಯಂತಿ ಅವರು ಆಕ್ಟ್ ಮಾಡಿದ್ದಾರೆ. R ನಾಗೇಂದ್ರ ರಾಯರು ಕೂಡ ಅಭಿನಯಿಸಿದ್ದಾರೆ. ಒಟ್ಟಲ್ಲಿ ಕನ್ನಡ ಚಿತ್ರರಂಗದ ಎಲ್ಲಾ ದಿಗ್ಗಜ ನಟ ನಟಿಯರು ಕೂಡ ಈ ಚಿತ್ರದಲ್ಲಿ ನಿಮಗೆ ಕಾಣಸಿಗ್ತಾರೆ. ಇನ್ನು ಈ ಚಿತ್ರ ಹೇಗಿದೆ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಕಥಾನಕವನ್ನ ಹೇಳ್ತಾ ಹೋಗುತ್ತೆ. ಆತ ಹುಟ್ಟಿದ್ದು ಹೇಗೆ, ಬೆಳೆದದ್ದು ಹೇಗೆ, ಬೆಳೆದ ನಂತರ ಮಾಡಿದ ಸಾಧನೆಗಳೇನು ಎಲ್ಲವನ್ನೂ ಕೂಡ ಅದ್ಭುತವಾಗಿ, ಎಲ್ಲೂ ಕೂಡ ಬೋರ್ ಆಗದಿರೋ ಹಾಗೆ ಹೇಳ್ಕೊಂಡು ಹೋಗುತ್ತೆ. ಕೊನೆಗಾಲದಲ್ಲಿ ಆತ ಅನುಭವಿಸಿದ, ಅಂದ್ರೆ ಕೃಷ್ಣ ದೇವರಾಯ ಅನುಭವಿಸಿದ ನಷ್ಟಗಳು, ಸಂಕಷ್ಟಗಳು ಎಲ್ಲವನ್ನೂ ಕೂಡ ಅದು ಬಿಚ್ಚಿಡುತ್ತೆ. ಮತ್ತು ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ರಾಜ್ಕುಮಾರ್ ಇರ್ಬೋದು, ಭಾರತೀಯರು ಇರ್ಬೋದು, ಜಯಂತಿಯವರು ಇರ್ಬೋದು, ತಿಮ್ಮರಸು ಪಾತ್ರ ಮಾಡಿರುವಂಥ BR ಪಂತುಲು ಇರ್ಬೋದು, ಸುದರ್ಶನ್ ಇರ್ಬೋದು, R ನಾಗೇಂದ್ರ ರಾಯ್ ಇರ್ಬೋದು, ನರಸಿಂಹರಾಜು ಇರ್ಬೋದು. ಇದಕ್ಕೆ ಅದ್ಭುತವಾದ ಸಂಗೀತವನ್ನು TG ಲಿಂಗಪ್ಪನವರು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ 3 ಪ್ರಶಸ್ತಿಗಳು ಸಿಗ್ತವೆ. ಒಂದು ಬೆಸ್ಟ್ ಫಿಲ್ಮ್ ಅವಾರ್ಡ್ ಸಿಗುತ್ತೆ, ಇನ್ನೊಂದು ಇದಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ, ಮತ್ತು ಇದಕ್ಕೆ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಕೂಡ ಸಿಗುತ್ತೆ. ಒಂದು ವಿಶೇಷ ಅಂದರೆ, ಈ ಚಿತ್ರದಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ದು ಯಾರಿಗೆ ಗೊತ್ತಾ? ತಿಮ್ಮರಸು ಪಾತ್ರ ಮಾಡಿದ BR ಪಂತುಲು ಅವರಿಗೆ. ಆದ್ರೆ ಇನ್ನೂ ವಿಶೇಷ ಏನು ಅಂತಂದ್ರೆ, ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ನೋಡಿ ನಾನು ಇದಕ್ಕೆ ಅರ್ಹನಲ್ಲ, ಶ್ರೀಕೃಷ್ಣ ದೇವರಾಯನ ಪಾತ್ರ ಮಾಡಿರುವಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ಸಲ್ಲಬೇಕು, ನನಗಲ್ಲ ಅನ್ನೋ ಒಂದು ಪತ್ರವನ್ನು ಬರೆದು ಆ ಪ್ರಶಸ್ತಿಯನ್ನು ತಿರಸ್ಕರಿಸ್ತಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ, ಮುಂದಿನ ವರ್ಷಗಳಿಂದ ರಾಜ್ಯ ಸರ್ಕಾರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ ಒಂದು ಪ್ರಶಸ್ತಿ ಕೊಟ್ಟರೆ, ಬೆಸ್ಟ್ ಲೀಡ್ ಆಕ್ಟರ್, ನಾಯಕ ನಟ ಅಂತ ಇನ್ನೊಂದು ಪ್ರಶಸ್ತಿ, 2 ಪ್ರಶಸ್ತಿಗಳನ್ನ ಕೊಡೋಕ್ಕೆ ಶುರು ಮಾಡುತ್ತೆ. ಅದಕ್ಕಿಂತ ಮುಂಚೆ ಕೇವಲ 1 ಪ್ರಶಸ್ತಿ ಮಾತ್ರ ಇರುತ್ತೆ. ಸೊ ಹೀಗೆ ಇತಿಹಾಸದಲ್ಲಿ ದಾಖಲಾಗಬೇಕಾದ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಈ ಚಿತ್ರ ಇವತ್ತಿನ ತಲೆಮಾರಿಗೆ ಸ್ವಲ್ಪ ಉದ್ದ ಅನಿಸಬಹುದು, ಆದರೂ ಎಲ್ಲೂ ಬೋರ್ ಆಗೋದಿಲ್ಲ. ಆದರೂ ಕೂಡ ತೆನಾಲಿ ರಾಮಕೃಷ್ಣನ ಕೆಲವೊಂದು ಪ್ರಸಂಗಗಳನ್ನ ತೆಗೆದಿದ್ರೆ ಪ್ರಾಯಶಃ ಇದು ತುಂಬಾ ಕಾಂಪ್ಯಾಕ್ಟ್ ಆಗಿ, ನೀಟಾಗಿ ಇರ್ತಿತ್ತು ಅಂತ ಅನಿಸುತ್ತೆ. ಅದನ್ನು ಹೊರತುಪಡಿಸಿ ಕೂಡ ಶ್ರೀಕೃಷ್ಣ ದೇವರಾಯನ ದಿಗ್ವಿಜಯ, ಆತನ ಸಾಹಸಗಳು, ಆತನ ಕಲಾ ಪ್ರೋತ್ಸಾಹ, ಆತ ಸ್ವತಃ ಕವಿಯಾಗಿದ್ದು ಎಲ್ಲವೂ ಕೂಡ ಅದ್ಭುತವಾಗಿ ಬರುತ್ತೆ. ಅದರ ಜೊತೆಗೆ ಆತ ಮಾಡಿದ ತಪ್ಪುಗಳು ಕೂಡ, ಸ್ವಯಂಕೃತ ಅಪರಾಧಗಳು ಕೂಡ ಕಣ್ಣಿಗೆ ಕಟ್ಟುತ್ತೆ. ಅಂದ್ರೆ ಕೊನೆಗಾಲದಲ್ಲಿ ಆತ ತೆಗೆದುಕೊಂಡ ಒಂದು ಹೇಸ್ಟಿ ಡಿಸಿಷನ್, ತನ್ನ ಮಗನಿಗೆ ಪಟ್ಟ ಕಟ್ಟಬಾರ್ದಾಗಿತ್ತು, ಕಟ್ತಾನೆ. ಆ ಮಗನಿಗೆ ಒಂದು ಅನಾಹುತ ಆಗುತ್ತೆ, ಆ ಟೈಮಲ್ಲಿ ಏನು ನಿರ್ಧಾರ ಕೈಗೊಳ್ಳಬಾರ್ದಾಗಿತ್ತು ಅದನ್ನು ಕೈಗೊಳ್ತಾನೆ. ಅದಾದ ನಂತರ ಒಂದು ದುರಂತಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಇದೆಲ್ಲ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿಯೇ ತಿಳ್ಕೊಳ್ಬೇಕು. ಇವತ್ತಿನ ತಲೆಮಾರು ನೋಡಲೇಬೇಕಾದ ಸಿನಿಮಾಗಳಲ್ಲಿ ಇದು ಒಂದು ಅನಿಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಒಂದು ವಿಶೇಷ ಹೇಳಬೇಕು, ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 28 ವಾರಗಳ ಕಾಲ ಓಡುತ್ತೆ. ಮತ್ತು ಇನ್ನೊಂದು ವಿಶೇಷ ನಾನು ಮರ್ತಿದ್ದೆ, ಈ ಚಿತ್ರದ ನಿರ್ದೇಶಕರಾಗಿರುವಂಥ BR ಪಂತುಲು ಅವರೇ ಈ ಚಿತ್ರದ ನಿರ್ಮಾಪಕರು ಕೂಡ.
ಸೊ ಹಾಗೆ ದೊಡ್ಡ ಸಾಹಸ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿರ್ತಾರೆ. ಇವತ್ತು ನಾವು ಕುದುರೆಗಳನ್ನು, ಆನೆಗಳನ್ನು, ಒಂಟೆಗಳನ್ನು ಗ್ರಾಫಿಕ್ಸಲ್ಲಿ ತಯಾರು ಮಾಡಿಕೊಂಡು ಶೂಟ್ ಮಾಡ್ತೀವಿ. ಆದರೆ ಅವತ್ತು ಒಂಟೆಗಳನ್ನ, ಆನೆಗಳನ್ನ, ಕುದುರೆಗಳನ್ನು ಎಲ್ಲವನ್ನೂ ಕೂಡ ಅವರು ರಿಯಲ್ ಆಗಿರೋ ಪ್ರಾಣಿಗಳನ್ನ ತಂದು ಶೂಟ್ ಮಾಡಿದ್ದಾರೆ. ನೋಡಿ, ಎಂಥ ದೊಡ್ಡ ಸಾಹಸ ಆಗಿರಬೇಕು ಆ ಟೈಮಲ್ಲಿ ಅದು. ಸೊ 56 ವರ್ಷಗಳ ಹಿಂದೆ ಅಂಥ ಸಾಹಸ ಮಾಡಲಾಯಿತು. ಆದರೆ ಇವತ್ತು ಕನ್ನಡ ಚಿತ್ರರಂಗ ಎಂಥ ಸ್ಥಿತಿಯಲ್ಲಿದೆ ಅಂದರೆ, ಒಂದು ಐತಿಹಾಸಿಕ ಚಿತ್ರ ಮಾಡಬೇಕು ಅಂದರೆ ನಿರ್ಮಾಪಕರು ಅಲ್ಲಾಡಿ ಹೋಗ್ತಾರೆ. ಯಾರಿಗೂ ಕೂಡ ಧೈರ್ಯ ಬರ್ತಾ ಇಲ್ಲ. ಇಷ್ಟೊಂದು ಟೆಕ್ನಾಲಜಿ ಇದ್ದರೂ ಕೂಡ ಇವತ್ತಿಗೂ ಕೂಡ ಒಳ್ಳೆಯ ಸಿನಿಮಾಗಳು, ಒಳ್ಳೆಯ ಐತಿಹಾಸಿಕ ಕಥೆಗಳೇ ಬರ್ತಾ ಇಲ್ಲ. ಇಷ್ಟೊಂದು ಕಥಾನಕಗಳಿದ್ದರೂ ಕೂಡ ನಮ್ಮಲ್ಲಿ ಇವತ್ತಿಗೆ ಪ್ರೇರಣೆಯಾಗಿ ನಾವು ತೆಗೆದುಕೊಳ್ಬೇಕಾದ ಸಿನಿಮಾ ಏನಾದರೂ ಇದ್ದರೆ ಅದು ಶ್ರೀಕೃಷ್ಣ ದೇವರಾಯ. ನೀವು ಶ್ರೀಕೃಷ್ಣ ದೇವರಾಯ ಸಿನಿಮಾನ ಥಿಯೇಟ್ರಲ್ಲಿ ನೋಡಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವ ತಿಳಿಸಿ. ಇತ್ತೀಚೆಗೆ ನೀವು ಯೂಟ್ಯೂಬಲ್ಲೋ OTTನಲ್ಲೋ ನೋಡಿದರೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಈ ಮಾಯೆ. ನಮಸ್ಕಾರ.